Hello everyone, welcome to Learn with me Kannada YouTube channel. This is our 5th class. ಈ 5th ಕ್ಲಾಸಲ್ಲಿ ನಾವು ಮೇನ್ ಟೈಪ್ ಆಫ್ ವರ್ಬ್ಸ್ ಆದಂಥ ಲಿಂಕಿಂಗ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾನು 4th ಕ್ಲಾಸಲ್ಲಿ ನಿಮಗೆ ಆ್ಯಕ್ಷನ್ ಮತ್ತು ಸ್ಟೇಟ್ ವರ್ಬ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ಇವಾಗ ಇದು ಸೆಕೆಂಡ್ ಒನ್ ಇಸ್ ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಅನ್ನೋದು ಕೂಡ ಒಂದು ಮೇನ್ ಟೈಪ್ಸ್ ಆಫ್ ವರ್ಬ್ಸ್. ಓಕೆ, ಲಿಂಕಿಂಗ್ ವರ್ಬ್ಸ್ ಅಂದರೆ ಏನಪ್ಪ ಅಂತಂದರೆ ನೀವು ನೋಡ್ಬೋದು ಆ್ಯಸ್ ನೇಮ್ ಇಂಡಿಕೇಟ್ ಲಿಂಕಿಂಗ್, ಆ ನೇಮಲ್ಲೇ ಇದೆ ಲಿಂಕ್ ಅಂದ್ರೆ ಎರಡು ವಸ್ತು ಅಥವಾ ಎರಡು ಯಾವುದಾದ್ರೂ ಒಂದು ಥಿಂಗ್ ಮಧ್ಯ ಲಿಂಕ್ ಮಾಡೋದು ಅಂದರೆ ಕನೆಕ್ಟ್ ಮಾಡೋದು. ಲಿಂಕ್ ಅಂದ್ರೆ ಕನೆಕ್ಟ್ ಮಾಡೋದು. ಓಕೆ, ಎರಡು ಸೆಂಟೆನ್ಸ್ ಆಗಿರ್ಬೋದು ಅಥವಾ ಎರಡು ವರ್ಡ್ ಆಗಿರ್ಬೋದು ಅಥವಾ ಎರಡು ವಸ್ತು ಎರಡು ಏನೇ ಥಿಂಗ್ ಆಗಿರ್ಬೋದು, ಅದೆರಡನ್ನು ಕನೆಕ್ಟ್ ಮಾಡುವಂಥ ವರ್ಬ್ಸ್ನ ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಇದು ಸಿಂಪಲಾಗಿ ಅರ್ಥ ಮಾಡ್ಕೊಳೋದಾದರೆ ಈಗ ಅರ್ಥ ಮಾಡ್ಕೋಬೋದು. ಓಕೆ, ಲಿಂಕಿಂಗ್ ವರ್ಬ್ಸ್ ಅಂದರೆ ಕನೆಕ್ಟಿಂಗ್ ವರ್ಬ್ಸ್, ಎರಡು ಸೆಂಟೆನ್ಸ್ನ ಕನೆಕ್ಟ್ ಮಾಡುವಂಥ ವರ್ಬ್ನ ನಾವು ಲಿಂಕಿಂಗ್ ವರ್ಬ್ ಅಂತ ಕರಿತೀವಿ. ಓಕೆ, ಈಗ ಡೆಫಿನೇಷನ್ ನೋಡೋದಾದರೆ ಅ ಲಿಂಕಿಂಗ್ ವರ್ಬ್ ಕನೆಕ್ಟ್ಸ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ವಿತ್ ಅ ವರ್ಡ್ ದಟ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಸಬ್ಜೆಕ್ಟ್ ಸಚ್ ಆಸ್ ಅ ಕಂಡೀಷನ್ ಆರ್ ರಿಲೇಷನ್ಶಿಪ್. ಓಕೆ, ಲಿಂಕಿಂಗ್ ವರ್ಬ್ ಅನ್ನೋದು ಕನೆಕ್ಟ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಈಗ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದೆ ಅಂತಂದರೆ ಅದನ್ನು ಮತ್ತು ಸಬ್ಜೆಕ್ಟ್ ಏನು ಇನ್ಫಾರ್ಮೇಷನ್ ಹೇಳಕ್ಕೆ ಹೋಗ್ತಾ ಇರುತ್ತೆ, ಆ ಇನ್ಫಾರ್ಮೇಷನ್ ಹೇಳೋ ಅಂಥ ವರ್ಡು ಮತ್ತು ಸಬ್ಜೆಕ್ಟಿಗೂ ಅದೆರಡಕ್ಕೂ ಇದು ರಿಲೇಷನ್ಶಿಪ್ನ ಅಥವಾ ಅದು ಯಾವ ಕಂಡೀಷನಲ್ಲಿದೆ, ಅದು ಯಾವ ರಿಲೇಷನ್ಶಿಪ್ಪಲ್ಲಿದೆ ಅನ್ನೋದನ್ನು ಹೇಳೋ ಅಂಥ ವರ್ಡ್ಸ್ನ ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಅದು ಸಬ್ಜೆಕ್ಟು ಮತ್ತು ಇನ್ಫಾರ್ಮೇಷನ್ ಕೊಡೋ ಅಂತಹ ವರ್ಡಿಗೆ ಇದು ಕನೆಕ್ಟ್ ಮಾಡುತ್ತೆ. ಓಕೆ, ಇದನ್ನು ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟು ದ ಮೋಸ್ಟ್ ಕಾಮನ್ ಲಿಂಕಿಂಗ್ ವರ್ಬ್ ಈಸ್ ಅ ವರ್ಬ್ ಟು ಬಿ ಇನ್ ಆಲ್ ಆಫ್ ಇಟ್ಸ್ ಫಾರ್ಮ್ಸ್. ಯಾವ್ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಆಮ್, ಆರ್, ಈಸ್, ವಾಸ್, ವರ್. ಇದು ಸಮ್ ಇಂಪಾರ್ಟೆಂಟ್ ಲಿಂಕಿಂಗ್ ವರ್ಬ್ಸ್. ಓಕೆ, ಇದೆಲ್ಲದನ್ನು ನಾವು ತುಂಬ ಇಂಪಾರ್ಟೆಂಟ್ ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ, ಅಂದರೆ ತುಂಬ ರೆಗ್ಯುಲರಾಗೆ ಯೂಸ್ ಮಾಡ್ತಾ ಇರ್ತೀವಿ. ಯು ಕ್ಯಾನ್ ಸಿ ಒನ್ ಎಕ್ಸಾಂಪಲ್, ಮೈ ನೇಮ್ ಈಸ್ ಅನುಪಮ. ಓಕೆ, ಇವಾಗ ನಾನು ನನ್ನ ಹೆಸರು ಹೇಳಬೇಕು ಅಂದರೆ ನಾನು, ನನ್ನ ಹೆಸರು ಮತ್ತು ನನ್ನ ಹೆಸರು ಯಾವುದು. ಓಕೆ, ನನ್ನ ಹೆಸರು ಮತ್ತು ನನ್ನ ಹೆಸರು ಯಾವುದು ಅನ್ನೋದ್ರ ಮಧ್ಯೆ ಲಿಂಕ್ ಮಾಡ್ತಾ ಇರೋದಿಲ್ಲಿ ಈಸ್. ಓಕೆ, ಸೊ ಈಸ್ ಅನ್ನೋದಿಲ್ಲಿ ಲಿಂಕಿಂಗ್ ವರ್ಬ್ ಆಗುತ್ತೆ. ಓಕೆ, ಮೈ ನೇಮ್ ಅನುಪಮ ಅಂದರೆ ಅದು ಸೆಂಟೆನ್ಸ್ ಕರೆಕ್ಟ್ ಅನ್ಸಲ್ಲ. ಓಕೆ, ಸೊ ಮೈ ನೇಮ್ ಈಸ್ ಅನುಪಮ, ನನ್ನ ಹೆಸರು ಮತ್ತು ನನ್ನ ಹೆಸರು ಯಾವುದು ಅಂತ ಹೇಳೋದ್ರ ಮಧ್ಯ ಈಸ್ ಅನ್ನೋದಿಲ್ಲಿ ಸೆಂಟೆನ್ಸಿಗೆ ಅದೆರಡು ವರ್ಡ್ ಮಧ್ಯ ಕನೆಕ್ಟ್ ಮಾಡಿ ಇಲ್ಲಿ ಮೈ ನೇಮ್ ಮತ್ತು ಅನುಪಮ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ಸ್ ನೋಡೋದಾದರೆ ಪಿಜ್ಜಾ ಟೇಸ್ಟೆಡ್ ಗುಡ್. ಓಕೆ, ಇಲ್ಲಿ ಪಿಜ್ಜಾ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಟೇಸ್ಟ್ ಅನ್ನೋದು ಲಿಂಕ್ ವರ್ಬ್ ಆಗುತ್ತೆ, ಗುಡ್ ಅನ್ನೋದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ. ಈಗ ನಾವು ಪಿಜ್ಜಾ ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಟೇಸ್ಟ್, ಅದು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕಾದ್ರೆ ಇದು ಲಿಂಕಿಂಗ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಈಗ ಹಿಸ್ ನೇಮ್ ಈಸ್ ಹರೀಶ್. ಹಿಸ್ ನೇಮ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಅವನ ನೇಮ್ ಏನು ಹರೀಶ್. ಹರೀಶ್ ಅನ್ನೋದು ಸಬ್ಜೆಕ್ಟಿಗೆ ಕೂಡ ಕಾಂಪ್ಲಿಮೆಂಟ್ ಆಗುತ್ತೆ. ಅದೆರಡನ್ನು ಕನೆಕ್ಟ್ ಮಾಡ್ತಾ ಇರೋ ವರ್ಡ್ ಯಾವುದು ಈಸ್. ಸೊ ಇಲ್ಲಿ ಈಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗುತ್ತೆ. ಓಕೆ, ನೌ ವಿ ಕ್ಯಾನ್ ಸಿ ಮೋರ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ದ ಎಗ್ಸ್ ಸ್ಮೆಲ್ ರೋಟನ್. ಓಕೆ, ಇಲ್ಲಿ ರೋಟನ್ ಅಂದರೆ ಹಾಳಾಗಿದೆ, ಎಗ್ ಹಾಳಾಗಿ ಸ್ಮೆಲ್ ಬರ್ತಾ ಇದೆ. ಸೊ ಇಲ್ಲಿ ಎಗ್ಗು ಹಾಳಾಗಿದೆ, ಇದೆರಡರ ಮಧ್ಯೆ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಅನ್ನೋ ವರ್ಡು ಲಿಂಕಿಂಗ್ ವರ್ಬ್ ಆಗುತ್ತೆ. ಸೊ ಇಲ್ಲಿ ಎಗ್ ಮತ್ತು ರೋಟನ್ ಮಧ್ಯೆ ಇದು ಕನೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸ್ಮೆಲ್ ಅನ್ನೋದು ಲಿಂಕ್ ವರ್ಬ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಶಿ ಸೀಮ್ಸ್ ಅಪ್ಸೆಟ್ ಅಬೌಟ್ ದ ಅನೌನ್ಸ್ಮೆಂಟ್. ಓಕೆ, ಅವಳಿಗೆ ಅನೌನ್ಸ್ಮೆಂಟ್ ಅಷ್ಟು ಇಷ್ಟ ಆಗಿಲ್ಲ, ಅವಳಿಗೆ ಬೇಜಾರಾಗಿದೆ. ಸೊ ಇಲ್ಲಿ ಸೀಮ್ಸ್ ಅಂದರೆ ಅವಳಿಗೆ ಬೇಜಾರಾಗಿರೋ ಥರ ಕಾಣಿಸ್ತಾ ಇದೆ, ಅಲ್ಲಿ ಸೀಮ್ಸ್ ಅನ್ನೋ ವರ್ಡು ಲಿಂಕಿಂಗ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟು ಸಮ್ ಟೈಮ್ಸ್ ಕಿಡ್ಸ್ ಆರ್ ಫೂಲಿಶ್. ಇಲ್ಲಿ ಕಿಡ್ಸು ಮತ್ತು ಫೂಲಿಶ್ ಅಂದರೆ ಮೂರ್ಖರು, ಪೆದ್ದಗಳ ಥರ ಆಡ್ತಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಕಿಡ್ಸು ಮತ್ತು ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮಧ್ಯ ಆರ್ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಆರ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಶಿ ಈಸ್ ಅ ನರ್ಸ್. ಅವಳು ನರ್ಸ್, ಇಲ್ಲಿ ಈಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ದ ಮೂನ್ ಈಸ್ ಇನ್ ಔಟರ್ ಸ್ಪೇಸ್. ಮೂನು ಔಟರ್ ಸ್ಪೇಸಲ್ಲಿದೆ. ಸೊ ಇಲ್ಲಿ ಮೂನು ಮತ್ತು ಔಟರ್ ಸ್ಪೇಸ್ ಮಧ್ಯೆ ಇರೋಂಥ ವರ್ಡ್ ಈಸ್ನ ನಾವು ಲಿಂಕಿಂಗ್ ವರ್ಬ್ ಅಂತ ಕರಿತೀವಿ. ಓಕೆ, ಮೈ ನೇಮ್ ಈಸ್ ರಾಮು. ಓಕೆ, ಮೈ ನೇಮ್ ಈಸ್ ರಾಮು. ರಾಮು ಮತ್ತು ನನ್ನ ನೇಮ್ ಇದೆರಡರ ಮಧ್ಯೆ ಇರೋಂಥ ಈಸ್ನ ನಾವು ಲಿಂಕಿಂಗ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟು ಐ ಆಮ್ ಎ ಡಾಕ್ಟರ್. ಓಕೆ, ಇಲ್ಲಿ ನಾನು ಡಾಕ್ಟರ್. ಸೊ ಇಲ್ಲಿ ಆಮ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದೆಲ್ಲದೂ ಕೂಡ ಲಿಂಕಿಂಗ್ ವರ್ಬ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್
These are all some more important linking verbs. You can make sentence using these verbs and practice. Now I will use some of the linking verbs. Okay. First one, I am fine. I'm using I am here. Okay. I was not eating. Was is a linking verb. You are good. Are is a linking verb. We were there. Navalidvi. So were is the linking verb. Sajita looks beautiful. Okay. Looks ಅನ್ನೋದಿಲ್ಲಿ ಲಿಂಕಿಂಗ್ ವರ್ಬ್ ಆಗಿರುತ್ತೆ. ಐ ವಿಲ್ ಬಿ ಕಮಿಂಗ್ ಟುಮಾರೋ. ನಾನು ನಾಳೆ ಬರ್ತೀನಿ. ಅದು ವಿಲ್ ಬಿ ಅನ್ನೋದಿಲ್ಲಿ ಲಿಂಕಿಂಗ್ ವರ್ಬ್ ಆಗಿರುತ್ತೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ಫ್ರಮ್ ಪಾಸ್ಟ್ 3 years. ಓಕೆ. ಹ್ಯಾವ್ ಬೀನ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿರುತ್ತೆ. ಇಟ್ ಮೈಟ್ ರೈನ್ ಟುಮಾರೋ. ಮೈಟ್ ಅನ್ನೋದಿಲ್ಲಿ ಲಿಂಕಿಂಗ್ ವರ್ಬ್ ಆಗಿರುತ್ತೆ. ಓಕೆ. ಇದೆಲ್ಲ ಕೂಡ ಲಿಂಕಿಂಗ್ ವರ್ಬ್ಸ್ ಆಗಿರುತ್ತೆ. ನೀವು ಈ ಥರ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೋದು. ದಿಸ್ ಈಸ್ ಆಲ್ ಅಬೌಟ್ ಲಿಂಕಿಂಗ್ ವರ್ಬ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.